ಅಜ್ಜನವರ ಜಾತ್ರೆ ಇವತ್ತು ರಥೋತ್ಸವದಿಂದ ಪ್ರಾರಂಭವಾಗಿ ಇವತ್ತು ನಿಡೋಣಿ ಗ್ರಾಮದಲ್ಲಿ ಸಾಂಪ್ರದಾಯಿಕದಂತೆ ಆಹಾರ ಧಾನ್ಯ ಸಂಗ್ರಹ ಹಾಗೂ ಚಂದ ಸಂಗ್ರಹದೊಂದಿಗೆ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಡೋಣಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಧಾನ್ಯ ಹಾಗೂ ತಮ್ಮ ಶಕ್ತಿಯಾನುಸಾರವಾಗಿ ಧನ ಸಂಗ್ರಹಣೆ ಮಾಡ್ತಾ ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು ಶಿರಟಿ ಗ್ರಾಮದಿಂದ 16 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಬರ್ತಾ ಇದ್ದೇವೆ. ಹಾಗೆ ನಮಗೆಲ್ಲ ಪ್ರೇರಣೆ ಆದಂತ ಮುತ್ಯಗಳು ನಮ್ಮೆಲ್ಲ ತಮ್ಮ ಆಶೀರ್ವಾದದೊಂದಿಗೆ ಪ್ರತಿ ವರ್ಷ ನಮಗೆ ಸದಾ ಸುಖ ಸಮೃದ್ಧಿಯಿಂದ ಸಂತೃಪ್ತಿಯಿಂದ ಇರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸದಾಕಾಲ ಚಿರಋಣಿಯಾಗಿರ್ತೇವೆ. ನಮ್ಮ ಜಾತ್ರೆ ನಡೆಯೋದು ಫಸ್ಟ್ ನಿಡೋಣಿ ಗ್ರಾಮದಿಂದ ಸ್ಟಾರ್ಟ್ ಆಗಿದ್ರೆ ಅಂದ್ರೆ 140 ವರ್ಷದ ಹಿಂದೆ ನಮ್ಮ ಅಜ್ಜ ಬರ್ತಿದ್ರು ಗಟ್ಟಿವಾಳಪ್ಪ ಮುತ್ತೆ ಅಂತೇಳಿ. ಮೊದ್ಲೇದ ಗಟ್ಟಿವಾಳಪ್ಪ ಮುತ್ತೆ ಅವರೆಲ್ಲ ಕುದುರೆ ಮೇಲೆ ಬಂದ್ಕೊಂಡು ಭಿಕ್ಷಾ ಮುಗಿಸ್ಕೊಂಡು ಹೋಗಾಗ ಇಲ್ಲೇ ಒಂದು ಊರ ಪಕ್ಕದಲ್ಲಿ ಒಂದು ಕೇರಿ ಐತ್ರಿ. ಆ ಕೇರಿ ಒಳಗೆ ಒಂದು ಸಣ್ಣ ಗುಡಿ ಇತ್ತತ್ತ. ಅವಾಗ ಆ ಗುಡಿ ಒಳಗೆ ಕುದುರೆ ಅವರು ಕೂಡೆ ಹೋಗಿ ಬಂದ್ರದ್ದು. ಬಂದು ಅನ್ನ ಸ್ಥಾಪನಾ ಇದ್ರಿ ಇಲ್ಲಿ. ಆ ಕುದುರೆ ಅಲ್ಲಿ ಗುಡಿಯಾಗ ಹೋಗಿ ಬಂದು ಅಲ್ಲಿ ಮಕ್ಕೋತ ಅಲ್ಲೇ ಸ್ಥಾಪನೆ ಮಾಡಿದ್ರತ್ತ ಅವ್ರು. ಇಂಥ ಮುಂದೆ ಇಲ್ಲಿ ನಿಡೋಣಿಯವರ ಜಾತ್ರೆ ಮೊದಲು ನಡೆಸ್ತಿದ್ರಿ. ಅದನ್ನು ಫಸ್ಟ್ 1962 ಸ್ಟಾಪ್ ಆಗಿದ್ರಿ. ಅದಕ್ಕೆ ಮೊದಲು ಪೂರ್ವದಲ್ಲಿ ನಿಡೋಣಿಯವರ ಮಾಡ್ತಿದ್ರಿ. ಅದನ್ನು 1972 ಬಂದಾಗಿದ್ರಿ. ಆ ಬರಗಾಲ ಬಿತ್ತತ್ತ ಅವಾಗ 72. ಆ ಬರಗಾಲ ಬಿಡುವಂಟ್ಲೇ ನಮ್ಮೂರನ್ನ ಅವ್ರ ಪಂಚಾಯತಿಲ್ಲೇ ನಡೆಸ್ಲಕ್ಕೆ ಸ್ಟಾರ್ಟ್ ಮಾಡ್ಯಾರ. ಮೊದಲೆಲ್ಲ ಪೂರ್ವಿ ನಿಡೋಣಿದಿಂದ ರೀ ಅದು ಫಸ್ಟ್ ಆದದ್ದು. ಅದೊಂದು ಇತಿಹಾಸ ಐತ್ರಿ ನಮ್ಮ ಹಂತೆಯಲ್ಲಿ. ನಿಡೋಣಿದ ನಡೆಸ್ತಿದ್ರು ಅನ್ನೋದೊಂದು ಮೊದಲು ಪರ್ಮಿಷನ್ ತೆಗ್ಸಿದ್ದು. ಅವರ ದನಗಳ ಮಾರಾಟಕ್ಕೆ ಬಂದದ್ದು ಚೀಟಿ ಪೌತಿ ದಾಖಲೆಗಳು ಅದಾವ್ರಿ. ಮೊದಲು ಮೂಲತಃ ನಮ್ದು ಬಬಲಾದಿ ಶಾಖಾ ಮಠದ ಹೆಣ್ಣು ಮಗಳ ಮಠ ರೀ. ನಮ್ಮ ಹೆಬ್ಬಾಳಟ್ಟಿ ಅಂದ್ರೆ ಸದಾಶಿವ ಮುತ್ಯನ ತಂಗಿನ ಕೊಟ್ಟದ್ರಿ. ಇಲ್ಲಿ ಆಕೆ ಬೋರಮ್ಮ ಅಂತ ಹೇಳ್ಕೊಂಡು ಫಸ್ಟ್ ಪೂರ್ವಿ ಹೆಸರು ಬೋರಮ್ಮ, ಹಿಂದಿಗಡೆ ನೀಲ್ಗಂಗಮ್ಮ ಅಂತ ಹೇಳ್ಕೊಂಡು ಹೆಸರಿಟ್ಟು ಇಲ್ಲಿ ಕರ್ಕೊಂಬಂದಾರ್ರಿ. ಆ ಸಿದ್ದಯ್ಯ ಮುತ್ಯನ ಅವ್ರ ಪತ್ನಿ ಅಲ್ಲಿ ಹಿಡ್ಕೊಂಡು ಸದಾಶಿವ ಮುತ್ಯ ಬರೋದು ಹೋಗೋದು ನಮ್ಮ ಮಠದ ಸಂಪರ್ಕ ಮಾಡ್ಕೊಂಡು ನಮ್ಮ ಮಠದ ಪರಿಸ್ಥಿತಿ ನಾಜೂಕಿರೋಂಟ್ಲೇ ಅವ್ರ ತವ್ರ ಮನೆಗೆ ಹೋದಾಗ ತೊಲ್ಬಾಗ್ಲ ಹಿಡ್ಕೊಂಡು ನಿಂದ್ರೋಂಟ್ಲೇ ಯಾಕೆ ಕಳ್ಕೊತ ನಿಂತೀವ ಅಂತ ಹೇಳ್ಕೊಂಡು ಊರಾನ್ ಹಿರಿಯರೆಲ್ಲ ಕೇಳೋಂಟ್ಲೆ ಇಲ್ಲಪ್ಪ ನಾವು ಮತ್ತು ಬಡತನ ಮಠಕ್ಕೆ ಕೊಟ್ಟಿದ್ವಿ ಮತ್ತು ನನಗೆ ಹರಿಲಾರ್ದಂಥದ್ದು ಏನ್ರಿ ಕೂಡ ಅಂತ ಹೇಳ್ಕೊಂಡು ಅಂದ ರಗಡ್ ಐತಳ ಮುತ್ಯಾನ ಅಂತೇಳಿ ಹರಿಲಾರ್ದಕ್ಕೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಒಯ್ಯ ಅಂತ ಹೇಳ್ಕೊಂಡು ಊರಾನ್ ಹಿರಿಯರೆಲ್ಲ ಕುಡಿಯಪ್ಪ ಅಂತ ಹೇಳ್ಕೊಂಡು ಅಂದ್ರತ್ ಮುತ್ಯ ಮಕ್ಕಳ್ರಿ ಆಯ್ತು ಅದನ್ನು ಬೇಡಲಾಗತ್ತಿಲ್ಲ ಹರಿಲಾರ್ದಂಥದ್ದು ಬೇಡಲಾಗತ್ತಾಳೆ ಅಂತೇಳಿ ಮುತ್ಯಾಗ ಗೊತ್ತಾಗಿತ್ತದ. ಅವಾಗ ಅಲ್ಲಿ ಮೇಕ್ಮುಂಗ್ಲಿ ಮೇಕ್ಮುಂಗ್ಲಿ ಹೆಬ್ಬಾಳಟ್ಟಿ ಮಠಕ್ಕೆ ಹೋಗೈತಿ ಅಂತ ಹೇಳಿ ಅಂದ ಆಕೆ ಗುಡಿಯಾಗ ಮೇಕ್ಮುಂಗ್ಲಿ ಕೊಟ್ಟಕೆಂದು ಕಳಿಸ್ಯಾರ ನಮ್ಮ ಮಠಕ್ಕೆ. ಅಲ್ಲಿ ಹಿಡ್ಕೊಂಡು ನಮ್ಮ ಮಠದ ಸಿದ್ಧಾಟಿ ಚಲೋ ಆಗೈತಿ. ಪರಂಪರೆ ಐತ್ರಿ. ಈಗ ನಿಡೋಣಿಂದ ಜಾತ್ರೆ ಇಲ್ಲಿಂದ ಹೋದ್ಮ್ಯಾಗ ತೇರ ಎಳಿದು ಇಲ್ಲಿಂದ ಹೋದ್ಮೇಲೆ ರೀ ಪ್ರತಿ ವರ್ಷ
ಮೊದಲ ಚಕಡಿ ಗಾಡಿ ಮಾಡ್ತಿದ್ರು ತೇರು 130 ವರ್ಷದ ಹಿಂದ್ರಿ. ಅವಾಗಾದ್ರೂ ಇಲ್ಲಿದಿಂದ ಹೊಕ್ಕಿದ್ರು. ಈಗ ಹಂಗೆ ಬರ್ಬರ್ತ ಮುಂದೆ ಗಡ್ಡಿ ತೇರು ಮಾಡಿದ್ರಿ. ಅದು ಹೋಗ್ಕೊಂಡು ಈಗ ಮೊನ್ನೆ 2017ರಾಗ ಅದನ್ನು ನಾವು ಹೊಸದು ತೇರು ಹೊಸದು ಮಾಡಿಸ್ಕೊಂಡು ಅದು ಈಗ 3ನೇ ತೇರು ರೀ. ಈಗ ನಮ್ಮ ಕಲ್ಲೇ ಬಂದದ್ದು. ನಾವು ಈಗ 6ನೇ ತಲೆ ಅವರು ನಮ್ಮ ಮಠಕ್ಕೆ. ಇನ್ನೊಂದು ಜಾಸ್ತಿ ನೋಡ್ರಿ ಮತ್ತೆ ಊಟ ಏನಿದ್ರವ್ರಿ ಆ ಕಡೆ ಮಗು ತ್ರಿಕಾಲ ಜ್ಞಾನಿಗಳು ಬೆಂಕಿ ಬಬಲಾದಿ ಮಠದಿಂದ ಪ್ರಸಿದ್ಧಿಯಾದಂಥ ಹೆಬ್ಬಾಳಟ್ಟಿ ಗ್ರಾಮದ ಶ್ರೀ ಕ್ಷೇತ್ರ ಹೆಬ್ಬಾಳಟ್ಟಿ ಗ್ರಾಮದ ಸ್ವಾಮಿಗಳು ಇಲ್ಲಿಂದ ಶ್ರೀಗಳು ಹೋಗಿಂದನ ಅಲ್ಲಿ ಮೆರವಣಿಗೆ ಆಕತಿ, ಜಾತ್ರೆ ಚಾಲನೆ ಆಕತಿ. ಮರುದಿನ ಅನ್ನಪ್ರಸಾದ ಚಾಲು ಆಕತಿ, ಪಂಚ ಚಾಲು ಆಕತಿ. ಪಂಚ ಚಾಲು ಆದಾಗ ಕೆಲವೊಂದು ನಾಮಿಕರದಾರು ಅವ್ರ ಹೆಸರುಗಳನ್ನು ಮೊದಲಾಗಿ ಓದಿರ್ತಾರ ಅವರು. ಅವಾಗ ಮೊದಲಾದ್ರೂ ನಮ್ಮ ತಂದೆಯವರಾದ್ರೂ ತೀರ ಕೊಂಡಿರ್ತಿದ್ರು. ರಾಮನಗೌಡ ಭೀಮನಗೌಡ ಪಾಟೀಲ್, ಪೊಲೀಸ್ ಪಾಟೀಲ್ ಅವರು ಶ್ರೀಗಳ ಜೋಡಿ ಕೊಂಡಿರ್ತಿದ್ರು. ಅವಾಗ ಚಾಲನೆ ಆಗ್ತಿತ್ತು. ಅಜ್ಜನವರ ಜಾತ್ರೆ ಇವತ್ತು ರಥೋತ್ಸವದಿಂದ ಪ್ರಾರಂಭವಾಗಿ ಇವತ್ತು ನಿಡೋಣಿ ಗ್ರಾಮದಲ್ಲಿ ಸಾಂಪ್ರದಾಯಿಕದಂತೆ ಆಹಾರ ಧಾನ್ಯ ಸಂಗ್ರಹ ಹಾಗೂ ಚಂದ ಸಂಗ್ರಹದೊಂದಿಗೆ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಡೋಣಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಸಂಖ್ಯಾನುಸಾರವಾಗಿ ಧಾನ್ಯ ಹಾಗೂ ತಮ್ಮ ಸಂಖ್ಯಾನುಸಾರವಾಗಿ ಧನ ಸಂಗ್ರಹಣೆ ಮಾಡ್ತಾ ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು ಶಿರಟಿ ಗ್ರಾಮದಿಂದ 16 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಬರ್ತಾ ಇದ್ದೇವೆ. ಹಾಗೆ ನಮಗೆಲ್ಲ ಪ್ರೇರಣೆ ಆದಂಥ ಮುತ್ಯಗಳು ನಮ್ಮೆಲ್ಲ ತಮ್ಮ ಆಶೀರ್ವಾದದೊಂದಿಗೆ ಪ್ರತಿ ವರ್ಷ ನಮಗೆ ಸದಾ ಸುಖ ಸಮೃದ್ಧಿಯಿಂದ ಸಂತೃಪ್ತಿಯಿಂದ ಇರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸದಾಕಾಲ ಚಿರಋಣಿಯಾಗಿರ್ತೇವೆ. ನಮಸ್ಕಾರ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇದು ಬಿಜಾಪುರ ಜಿಲ್ಲೆಯ ಸಾರವಾಡದಿಂದ ಆರಂಭವಾಗುವಂಥ ಕಾಲಜ್ಞಾನಿ ಸಾರಿದಂಥ ಈ ಕ್ಷೇತ್ರ. ಇಲ್ಲಿಂದ ಮೂಲ ಸಂಸ್ಥಾನ ಪೀಠದ ಎಲ್ಲ ಕಾಲಜ್ಞಾನಿಯ ಒಂದು ಮಾಹಿತಿ ನಿಮಗೆ ಇವತ್ತು ಕೊಡಲಿಕ್ಕೆ ಒಂದು ವಿಶೇಷ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರು ಈ ಕಾಲಜ್ಞಾನಿ ಅಂದರೆ ಸಾರವಾಡದಲ್ಲಿ ಜನಿಸಿದಂಥ ಸದಾಶಿವ ಚಕ್ರವರ್ತಿಯವರ ಜನ್ಮಸ್ಥಳ ಸಾರವಾಡ. ಹಾಗೆ 1758ರಲ್ಲಿ ಜನ್ಮಿಸಿದಂಥ ಚಿಕ್ಕಯ್ಯಪ್ಪ ಸಾರವಾಡದ ಸದಾಶಿವ ಚಕ್ರವರ್ತಿ ಬರೆದಂಥ ಹೇಳಿದಂಥ ಕಾಲಜ್ಞಾನವನ್ನು ಬರೆದವರು ಚಿಕ್ಕಯ್ಯ ಅಂತ ನಾವು ಕರಿತೀವಿ, ಚಿಕ್ಕಪ್ಪಯ್ಯ ಅಂತ ಕರಿತೀವಿ. ಅವರು ಸಾರವಾಡದಲ್ಲಿ 1758ರಲ್ಲಿ ಜನಿಸ್ತಾರೆ. ಸದಾಶಿವ ಚಕ್ರವರ್ತಿ ಹೇಳಿದ್ದನ್ನು ಅವರು ಬರೆದು ಮುಂಡಿಗೆ ಪದಗಳನ್ನು ಮುಂದೆ ಬರುತ್ತೆ. ಅಲ್ಲಿಂದ ಸದಾಶಿವ ಚಕ್ರವರ್ತಿಯವರು ಬಬಲಾದಿ ಕ್ಷೇತ್ರದಲ್ಲಿ ಹೋಗಿ ನೆಲೆಸ್ತಾರೆ. ಅಲ್ಲಿಯ ಕಾಸಾ ತಂಗಿ ಆದಂಥ ಗಂಗಮ್ಮ ಅಂತ ಕರಿತೀವಿ ನಾವು.
ಬೋರಮ್ಮ ಅವರು ಕಾಸಾ ತಂಗಿ ಆಗಿರ್ತಾರ. ಅವರು ಹೆಬ್ಬಾಳ್ಟಿಗೆ ಮನೆತನಕ್ಕೆ ಬಂದಾಗ ಗಟಿವಾಳಪ್ಪಗೆ ಮದುವೆ ಮಾಡಿ ಕೊಟ್ಟಾಗ ಯಾರು ಈ ಧಾರವಾಡದ ಸದಾಶಿವ ಚಕ್ರವರ್ತಿ ಅವರು ಆ ತಂಗಿಗೆ ಏನು ಕೊಡಬೇಕು ಮತ್ತೆ ಆ ಬರಗಾಲ ಪರಿಸ್ಥಿತಿ ಒಳಗ ತಂಗಿ ಏನು ಕೇಳ್ತಾಳ ಅಂದ್ರೆ ಯಾವುದೋ ಆಸ್ತಿ ಪಾಸ್ತಿನ ಕೇಳಲ್ಲ, ನನಗೆ ನಿಮ್ಮಲ್ಲಿರುವಂತ ಬಿರುದಾವಳಿ ಅರ್ಧ ನನಗೆ ಬೇಕು ಭಾಗ, ಬಬಲಾದಿ ಏನು ಕ್ಷೇತ್ರದಲ್ಲಿದೆ ಆ ಹಕ್ಕ ನನಗೆ ಅರ್ಧ ಕೊಡ್ಬೇಕಂತೇಳಿ ಒಂದು ವಚನವನ್ನ ತಗೊಂಡಿರ್ತಾರೆ. ಹೀಗಾಗಿ ಮೂಲ ಸಂಸ್ಥಾನ ಮಠಗಳ ಆರಂಭವಾಗಿದೆ ಧಾರವಾಡದ ಸದಾಶಿವ ಚಕ್ರವರ್ತಿ ಬಬಲಾದಿ ಮಠ. ಆ ಮಠದ ಇನ್ನೊಂದು ಭಾಗವೇ ಹೆಬ್ಬಾಳಟ್ಟಿಯ ಮಠ ಆಗಿರುತ್ತೆ. ಬಬಲಾದಿಯ ಶಾಖಾ ಮಠ ಕಾಲಜ್ಞಾನ ಸಾರಿದಂಥದ್ದು. ಈಗೆಲ್ಲ ಒಂದಿಷ್ಟು ನಮ್ಮ ಮಠ ನಿಮ್ಮ ಮಠ ಹೊಸದಾಗಿ ಆಗ್ಯಾವ, ಆದರೆ ಮೂಲ ಇರುವುದೇ ಧಾರವಾಡ ಮತ್ತೆ ಬಬಲಾದಿ ಹಾಗೆ ಹೆಬ್ಬಾಳಟ್ಟಿ. ಇಲ್ಲಿಂದ ಈಗ ಕತೆ ಚಲೋಗೋದು ಹೆಬ್ಬಾಳಟ್ಟಿಯ ಜಾತ್ರೆ 5-6 ದಿನಕ್ಕಿಂತ ಮುಂಚೆ ಇಲ್ಲಿ ಮೂಲ ಅಂದ್ರೆ ಸದಾಶಿವ ಚಕ್ರವರ್ತಿ ಹಿಡ್ಕೊಂಡು ಈ ಮೂಲ ಈ ಮುಚ್ಚಂಡಿಯವರ ಮನೆತನದಿಂದ ಎಲ್ಲ ಅಂದ್ರೆ ದವಸ ಧಾನ್ಯ ಕಾಳು ಕಡಿ ಬಾಳೆಹಣ್ಣು ಏನು ಇಲ್ಲಿ ಸಂಗ್ರಹ ಆಗತ್ತೆ. ಇಲ್ಲಿಂದ ಈ ಮನೆತನದಿಂದ ಆರಂಭಗೊಂಡ ಇಲ್ಲಿಂದ ಎಲ್ಲ ಸಂಗ್ರಹ ಆಗಿ ಪರಮ ಪೂಜ್ಯರು ಇನ್ನು ಕೆಲವೇ ಕ್ಷಣದಲ್ಲಿ ಅಂದ್ರೆ ಇವತ್ತು ಅಮಾಸಿ ಅಂದ್ರೆ ಅಮಾಸಿ ಒಂದು ದಿನ ಮುಂದೆ ಮಾಡ್ತಾರ. ಇಲ್ಲಿ ಒಂದು ದಿನ ಮುಂಚಿತ ಆಗಿರೋದ್ರ ಹೆಬ್ಬಾಳಟ್ಟಿ ಒಳಗ ಮರುದಿನ ಆಗತ್ತೆ. ಯಾಕಂದ್ರೆ ಇಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಂದ ಉತ್ಸವ ಬಾರಿಸ್ಕೊತ ಕುದುರೆ ಏನು ಅವ್ರ ಲಾಂಛನ ಇದೆ ಕುದುರೆ ಮೇಲೆ ಸವಾರಿ ಮಾಡುತ್ತಾ ಅಪ್ಪ ಅವರು ಹೋಗಿ ವಿಜೃಂಭಣೆಯಿಂದ ರಥದಲ್ಲಿ ಕೂತಾಗ ಮಾತ್ರ ಇಲ್ಲಿ ಉಳಿತಿತ್ತು. ಹಿಂಗಾಗಿ ನಿಡೋಣಿ ಗ್ರಾಮದ ಇತಿಹಾಸ ಮುಚ್ಚಂಡಿಯವರ ಮನೆತನದಲ್ಲಿ ಸಾಗಿ ಬರ್ತದೆ. ಯಾವ ಥರ ಅವ್ರು ಮಾಡ್ತಾರ ಅನ್ನೋದು ನಮ್ಮ ಮಾಮರು ಹೇಳ್ತಾರ. ನಮ್ಮವ್ರ ಇಲ್ಲ ಅಂದ್ರೆ ಈಗ ಅಪ್ಪರು ವರ್ಷ ಹೆಂಗ್ ಬರ್ತಾರೆ ಇಲ್ಲಿ, ಎಷ್ಟು ದಿನ ಇಲ್ಲಿ ಇರ್ತಾರೆ ನಿಮ್ಮಲ್ಲಿ? ನಮ್ಮ ಮನ್ಯಾಗ 7 ದಿವಸ ಇರ್ತಾರೆ. ಇಲ್ಲೇ ಇರೋದು ಮಾಡೋದು ಇಲ್ಲೇ ಇರ್ತಾರೆ. ಮೊದ್ಲೇಡೋದು ಮೂರನೇ ತಲಿ ಇದು 3ನೇ ತಲಿ. ಅಂದ್ರೆ ಇಲ್ಲಿ ಬಂದಾಗ ಅಪ್ಪರು ಅಂದ್ರೆ ಮುಚ್ಚಂಡಿ ಅವ್ರ ಮನೆ ಅಂದ್ರ ದೊಡ್ಡ ಮನಿತನ. ಇದು ನಾವು ಸಣ್ಣಗಿರ್ತಾ ನೋಡ್ತೀವಿ. ಅಪ್ಪಾರ ಬಂದ್ರಂದ್ರೆ ಹೆಬ್ಬಾಳಟ್ಟಿ ಅಜ್ಜಾರ್ ದೊಡ್ಡ, ನಾವು ಸಣ್ಣಗಿದ್ದ ನೋಡಿದ್ವಿ. ಆ ಅಜ್ಜಾರ್ ಹಿಡ್ಕೊಂಡು ನಾವು ನೋಡ್ತಾ ಇದ್ವಿ. ಇದೇನು ಪರಂಪರೆ ಬಂದೈತಿ 4ನೇ ತಲಿ. ಸಿದ್ಲಿಂಗಪ್ಪ ಗಟ್ಟಿವಾಳಪ್ಪ ಈಗಿನ ಸಿದ್ಲಿಂಗಪ್ಪ ಅಂದ್ರೆ ಗಟ್ಟಿವಾಳ ಅವರು ಮುಂಡಿಗೆ ಪದಗಳನ್ನ ತ್ರಿಪದಿಗಳನ್ನ ರಚನೆ ಮಾಡಿದ್ರು. ಅವರಾದಂತ ಬಂದವರೇ ಈ ನೀವು ಫೋಟೋದಲ್ಲಿ ನೋಡ್ತೀರಿ ಸಿದ್ಲಿಂಗ ಅಜ್ಜ ಅವರು. ಇಲ್ಲಿ ನಡುವಣಿ ಗ್ರಾಮದಲ್ಲಿ 7 ದಿನ ಎಲ್ಲ ಸಂಗ್ರಹ ಮಾಡ್ತಾರೆ. ಬಾಳೆಹಣ್ಣ ಕಾಳ ಕಡಿ ಪ್ರತಿ ಮನಿ ಬಿಡಂಗಿಲ್ಲ. ದೀಪ ಹಚ್ಚಿದ ಮನಿ ಬಿಡಲಾರ್ದ ಇಲ್ಲಿನ ಭಕ್ತ ಇದೇನ್ ನೀವು ನೋಡ್ತಿದ್ರಿ ಎಲ್ಲರೂ ಬಂದಿದಾರ. ಅವರೆಲ್ಲ 7 ದಿನ ನಿರಂತರ ಮುಂಜಾನೆ ಹಿಡಿದು ಸಂಜಿತನ ಎಲ್ಲವನ್ನ ಕಾಳ ಕಡಿ ಸಂಗ್ರಹ ಮಾಡಿ ನಡುವಣಿಯಿಂದ ಏನ್ ಹೋಗ್ತೈತಿ ಆ ಬಾಳೆಹಣ್ಣ ಎಲ್ಲ ಏನ ಶೃಂಗಾರ ಆಗ್ತಿ ರಥ ತೇರ್ ಎಳಿದ ಇನ್ ಮ್ಯಾಗ ಚಲೋ ಆಗ್ತಿ. ಈ ಮುಚ್ಚಂಡಿ ಅವ್ರ ಮನೆಯಿಂದ ಇದೇನು ಪರಂಪರೆ ನಿಡೋನಿಂದ ಏನು ನಿಡೋನಿಂದ ಏನ ಅಪ್ಪಾರ ಹೋಗ್ತಾರೆ 7 ದಿನ ಮಾತ್ರ ಹೆಬ್ಬಾಟ್ಯಾಗ ಮಾತ್ರ ಸಿಗಂಗಿಲ್ಲ ಅಜ್ಜಾರು. ನೀವ್ ಏಟ್ ಹುಡ್ಕ್ಯಾಡಿದ್ರು ಈ ನಿಡೋನಿ ಬಿಟ್ಟು ಬರಂಗಿಲ್ಲ. ಇವತ್ ಏನು ಬರ್ತಾರ ಅಪ್ಪರು ಬರಾನ ಸೀದಾ ರಥದಾಗ ಕೂತ ತೇರ್ ಎಳಿದು ನೀವು ನೋಡ್ಲಕ್ಕ ನಿಡೋನಿಂದ ಬಂದಾಗ ರಥ ಎಳಿತೈತಿ. ಅಟ್ಟೋರಿಗೆ ಈ ನಿಡೋಣಿ ಇತಿಹಾಸ ಮುಚ್ಚಂಡಿ ಅವ್ರ ಮನೆಯಿಂದ ಪ್ರಾರಂಭ ಆಗಿದ್ದು ಪರಂಪರವಾಗಿ ಬಹಳ ದಿನ ಆಯ್ತು. ಇದು ಮುಂದೂ ಹಿಂಗ ನಡ್ಸ್ಕೊಂಡು ಹೋಗ್ರಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಹಂಗ ಅವ್ರ ಪರವಾಗಿ ನಾವು ನಡ್ಸ್ಕೊಂಡು ಅವ್ರ ಆಶೀರ್ವಾದದಿಂದ ಹೆಬ್ಬಾಳಟ್ಟಿ ಜಾತ್ರೆ ಅಂತ ನಾವು ಕರಿತೀವಿ. ದನಗಳ ಜಾತ್ರೆ ಕಾಲಜ್ಞಾನಿ ಸಾರಿದಂತ ಬಬಲಾದಿಯ ಶಾಖ ಅಂದ್ರೆ ಕಾಸ ನೀವು ನೋಡಿದ್ರಿ ಇಷ್ಟೊತ್ತವರೆಗೆ. ಇಂದಿನ ನಡುವಣಿ ಗ್ರಾಮದಲ್ಲಿ ಅಂದ್ರೆ ದವಸ ಧಾನ್ಯಗಳನ್ನ ಈ ಯುವ ಪಡೆ ಅಂದ್ರೆ ಯುವಕರೆಲ್ಲ ಆ ಭಕ್ತಿಯಲ್ಲಿ ಮಿಂದು 7 ದಿನ ನಿರಂತರವಾಗಿ ತಮ್ಮ ಕೆಲಸ ಎಲ್ಲ ಮಾಡ್ತಾರ. ಇದನ್ನ ಹೆಂಗ ಮಾಡ್ತಾರೆ? ಮುಂಜಾನೆ ಯಾವ ತರ ಹೋಗ್ತಾರೆ ಇಲ್ಲಿ ಸ್ವಲ್ಪ ಹೇಳ್ರಿ. ಬಬಲೇಶ್ವರ ತಾಲೂಕಿನ ಹೆಬ್ಬಾಳಟ್ಟಿ ಗ್ರಾಮದ ಶ್ರೀ ಚಂದ್ರಗಿರಿ ಸಿದ್ದರಾಮೇಶ್ವರ ಜಾತ್ರಾ ನಿಮಿತ್ತವಾಗಿ ನಮ್ಮಲ್ಲಿ 7 ದಿನದ 7 ದಿನದ ಕಾರ್ಯಕ್ರಮಗಳು ಇರ್ತಾವೆ. ನಿಡೋಣಿಯಲ್ಲಿ ಸ್ವಾಮಿಗಳು 7 ದಿನ ಭಿಕ್ಷಾಟನೆಗೆ ಬರ್ತಾರೋ. ಅವಾಗ ಎಲ್ಲರೂ ಮನೆಗಳಿಗೆ ಪಾದ ಪೂಜೆ ಮಾಡ್ಕೊಂಡು ಕಿಶಿಂದ ಭಕ್ತರು ಕೊಟ್ಟ ಕಾಣಿಕೆಗಳನ್ನು
ಸಂಗ್ರಹ ಮಾಡ್ಕೊಂಡು ಅಮಾಸಿ ಒಂದು ದಿನ ಮುಂಚಿತ ಇಲ್ಲಿ ಆಕತಿ ನಮ್ಮಲ್ಲಿ ಆದ ಮರದನ ಹೆಬ್ಬಾಳ ಆಕತಿ. ಸ್ವಾಮಿಗಳು ಇಲ್ಲಿಂದ ಶ್ರೀಗಳು ಹೋಗಿಂದನ ಅಲ್ಲಿ ಮೆರವಣಿಗೆ ಆಕತಿ, ಜಾತ್ರೆ ಚಾಲನೆ ಆಕತಿ. ಮರುದಿನ ಅನ್ನಪ್ರಸಾದ ಚಾಲು ಆಕತಿ, ಪಂಚ ಚಾಲು ಆಕತಿ. ಪಂಚ ಚಾಲು ಆದಾಗ ಕೆಲವೊಂದ್ರ ನಾಮಿಕರದಾರು ಅವ್ರ ಹೆಸರುಗಳು ನಮ್ಮ ಮೊದಲಾಗೆ ಓದಿರ್ತಾರ ಅವರು. ಅವಾಗ ಮೊದಲಾದ್ರೂ ನಮ್ಮ ತಂದೆಯವರಾದ್ರೂ ತೇರಿನೊಳಗ ಕುಂಡಿರ್ತಿದ್ರ. ರಾಮನಗೌಡ ಭೀಮನಗೌಡ ಪಾಟೀಲ್, ಪೊಲೀಸ್ ಪಾಟೀಲ್ ಅವರು ಶ್ರೀಗಳ ಜೋಡಿ ಕುಂಡಿರ್ತಿದ್ರು. ಅವಾಗ ಚಾಲನೆ ಆಕಿತ್ತು. ಚಾಲನೆ ಆಗಿಂದ ದನಗೋಳ ಜಾತ್ರೆ ನಡೀತಿತ್ತು. ಜನಗಳ ಜಾತ್ರೆ ಆದ್ರ ನಮ್ಮ ತಂದೆಯವರ ಎಲ್ಲಾ ದನಗಳಿಗೆ ಇದು ಮುಂಬಾಕ ಇದು ಹಿಂಬಾಕ ಇದು ಯಾಕೆ ಗಾಡಿಗೆ ನಂಬರ್ ಅದಾವಲ್ಲ, ಹಂಗ ಬಾಲದ ಜನ ಕರಿಯೋದು, ಕುರ ಕರಿಯೋದು, ಅದಕ್ಕೆ ಏನ್ ಹಂಚಿಕಾಯ್ತು ಎತ್ತಿಗೆ ಅವಾಗ ಚೀಟಿಗೆ ಮುಖಾಂತರ ಬರೆದು ಕೊಡ್ತಿದ್ರು. ಅವಾಗ ನಾಕಾ ಬಂದಿ ಇತ್ತಂದ್ರ ದನ ಹಿಡಿತಿದ್ರು. ರೇಲಿಯರ್ ಹೋದ್ರ ನೀವು ತುಡು ಮಾಡ್ಕೊಂಡ್ ಬಂದಿ ಅಂತ ಹೇಳಿ ಅದಕ್ಕೆ ಆ ಗೌಡದ ಚೀಟ್ ಇತ್ತಂದ್ರನ ಮುಂದೆ ದನ ಬಿಡ್ತಿದ್ರು ಅವಾಗ. ಈಗೆಲ್ಲ ಅದು ಗೌರ್ಮೆಂಟ್ ಅಂಡರ್ನಾಗ ಹೋಗೈತಿ. ಈಗ ಸ್ವಾಮಿಗಳು ಶ್ರೀಗಳು ಊರು ಮುಖಂಡರು ಕೂಡಿಕೆಸಿಂದ ಪಂಚಾಯತಿ ವತಿಯಿಂದ ಈಗ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅಂದ್ರೆ ಯಾವ ತರ ಇಲ್ಲಿ ಈ ಕಾಳ ಕಡಿ ಸಂಗ್ರಹ ಮಾಡ್ತಾರೆ? ಮುಂಜಾನೆ 7 ಗಂಟೆಗೆ ಚಾಲು ಆದ್ರ ಸಾಯಂಕಾಲ 8-9 ಗಂಟೆ ತನ ಕಾಳ ಕಡಿ ಎಲ್ಲಾ ನಮ್ಮ ಊರನ ರೈತರು ಇಲ್ಲೆಲ್ಲ ಏನ್ ಕುಡಿಯಾರಲ್ಲ ಇವ್ರೆಲ್ಲಾ ದಿನ ಶ್ರೀಗಳು ಬಂದ್ರ ಅವ್ರ ಜೊತೆ ಇದ್ದೇ ಇರ್ತಾರ. ಈಗ ಇವತ್ ಸಾಯಂಕಾಲ ಮುಚ್ಚಂಡಿ ಅವ್ರ ಮನೆಯಿಂದ ಮುತ್ತೈದರಿಂದ ಅವ್ರಿಗೆ ಮಂಗಳಾರತಿ ಇದು ಮಾಡ್ತಾರ. ಆರತಿ ಮಾಡಿ ಆರತಿ ಮುಖಾಂತರ ಕುದುರೆ ಮ್ಯಾಲ ಅವ್ರನ್ನ ಮೆರವಣಿಗೆ ಮಾಡಿ ಇಲ್ಲಿ ಬಂಗಾಲ್ ಸಾಬತ್ ಐತಿ ಅಲ್ಲಿ ತನ ಊರಿನ ಜನ ಎಲ್ಲಾ ಅವ್ರನ್ನ ಒಳ್ಳೆ ವಿಜೃಂಭಣೆಯಿಂದ ಕಳಿಸ್ತಾರ. ಅವಾಗ ಹೋಗುವಾಗ ಯಾವ ಭೂತ ಪ್ರೇತಗಳು ಬಂದ್ರು ಮೊದಲು ಗಟವಾಳಪ್ಪ ಅಜ್ಜವ್ರು ಏನಿದ್ರು ಆ ಬೆತ್ತ ಅವ್ರ ತಲೆ ಮೇಲೆ ಇಟ್ಟ ಆ ಬೆತ್ತದಾಗ ಬರ್ತಿತ್ತ. ಅದನ್ನ ಬೆತ್ತದ ಮುಖಾಂತರ ಹಿಡ್ಕೊಂಡೋಗಿ ಮೊದಲು ಅವಾಗ ದವಸ ಧಾನ್ಯಗಳನ್ನ ಭೂತ ಪ್ರೇತಗಳನ್ನ ದುಡಿಸ್ಕೊಂಡಂತ ಮಠ ಅಂತ ಶಕ್ತಿ ಪೀಠ ಐತೆ. ಅದು ಈಗ ಅವ್ರ ಶಕ್ತಿ ಪೀಠ ಅಲ್ಲಿ ಐತಿ ಇಟ್ಟು ವಿಜೃಂಭಣೆಯಿಂದ ನಡೆದೈತೆ ಅದ. ಅವಾಗ ಮೊದಲೊಂದು ಇತ್ತು. ಈಗಿನ ಶ್ರೀಗಳಾದ್ರು ಅವರು ಅಷ್ಟ ಭಕ್ತಿ ಭಾವದಿಂದ ಅದಾರ. ಎಲ್ಲರಿಗೆ ಅವ್ರು ಹೇಳಿದ ಇನ್ನೂತನ ಆಗೈತಿ. ಮತ್ತೆ ಇಲ್ಲಿಂದ ಬಜಾರದಾಗ ಹೋಗಿಂದ ನಮಗ್ ವರ್ಷ ಏನ್ ಆಕತಿ, ಊರಿಗೆ ಒಳ್ಳೆಯದೋ ಕೆಟ್ಟದ್ದೋ, ಮಳಿ ಹೆಂಗ್ ಆಕತಿ, ಬೆಳಿ ಹೆಂಗ್ ಬರ್ತಾವ, ಯಾವ ಬೆಳಿಗಳು ಚಲೋ ಬರ್ತಾವ ಅನ್ನೋದು ಶ್ರೀಗಳ ವಾಕ್ಯ ಆಕತಿ. ವಾಕ್ಯ ಆಗಿಂದ ಇದು ಮಾಡ್ತಾರ. ಹೇಳಿ ಹರಿವೆ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, 3 ಲೋಕದ ಗಂಡ, ಪುಂಡರ ಗಂಡ, ಮಂದ ಮುಸಲರ ಗಂಡ, ಬಂದ ಜೈನರ ಗಂಡ, ಕೊಲ್ಲಾಪುರದ ಮಾಯ ಗಂಡ.
ನೋಡ್ತಿ ಏನ ಐತಿ ನಾ ಮುಂದೆ ನೀರು ಕುಡಿದ ನಾವು ಚೆನ್ನಾಗಿದ್ದ ಈಗ 60 ಏಜ್ ನಡೆದು ನಮ್ಮ ಈಗ ಇಲ್ಲಿ ನಿಡೋನಿಗೆ ಬಂದು ಅಮಾಸಿ ದಿನ ತೇರಿನ ದಿನ ಇಲ್ಲಿಂದ ರಾತ್ರಿ 9 ಗಂಟೆಗೆ ಹೆಬ್ಬಳಟ್ಟಿಗೆ ಹೋಗುತ್ತಾನ ಹೆಬ್ಬಳಟ್ಟ ತೇರು ಎಳಿಲಿಲ್ಲ ಒಟ್ಟ ಇನ್ನತನ ಆದ್ರು ಇವ್ರು ಆದಾಗಾರ ತೇರು ಎಳಿತೈತಿ ನಿಡೋನಿ ಎಲ್ಲ ನಿಡೋನಿದ ಹೆಬ್ಬಳಟ್ಟಿ ಹೆಬ್ಬಳಟ್ಟಿ ಅಲ್ಲದ ನಿಡೋನಿ ಮಗ್ಳು ಕೊಡ್ರಿ ತೆಂಗಿನಕಾಯಿ ಕೊಡ್ರಿ ಮಾಡ್ತಾನತ್ತ ಕೊಡ್ರಿ ಗಚ್ಚಿಟ್ಟು ಹಿಂದ್ರಿ ಮತ್ತೆ ಯಾರಿಗೆ ನಾಮಿಲ್ಲ ಇಲ್ಲಿ ಕುಮಾರ್ಗ ಕೈ ಕೈ
ಬಗೆಹರ್ದಾಳ